ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಇನ್ನೊಮ್ಮೆ. ಈ ಒಂದು ಭಾಷ್ಯದಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಒಂದೇ ಕ್ಲಾರಿಫಿಕೇಶನ್ ಆಚಾರ್ಯ. ಸೊ ಇಲ್ಲಿ ಇವ್ರು ಹೇಳೋದು ಅನಾತ್ಮ ಅನ್ನೋದಾದ್ರೆ ನಾವುಗಳು, ನಾವು ಯಾವಾಗ ನಮ್ಮನ್ನ ಆತ್ಮ ಅನ್ಕೋತಿದ್ವಿ ಅವನನ್ನ ಪರಮಾತ್ಮ ಅಂತಿದ್ವಿ. ಇಲ್ಲಿ ಆತ್ಮ ಪರಮಾತ್ಮ ಆದ, ನಾವು ಅನಾತ್ಮರಾದ್ವಿ. ಹೌದು ಹೌದು ಹೌದು, ನಾವು ಸಿಂಪಲ್ ಅನಾತ್ಮರು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಅಂತಂದ್ರೆ ಅದರಲ್ಲಿ ಹೇಳುವಂಥದ್ದು ಹಾಗೇನೆ. ಅಂದ್ರೆ ದ್ವೇವಾ ಬ್ರಹ್ಮಣೋ ರೂಪೇ ಆತ್ಮ ಚೈವಾನಾತ್ಮ ಚ, ಪರಮಾತ್ಮನ ಎರಡು ರೂಪಗಳೇ ಇರುವಂಥದ್ದು. ಒಂದು ಆತ್ಮರ, ಇನ್ನೊಂದು ಪರಮಾತ್ಮ ಅಂತ. ಸರಿ, ಒಂದು ಆತ್ಮ, ಇನ್ನೊಂದು ಅನಾತ್ಮ ಅಂತ. ಆತ್ಮ ಸಾಕ್ಷಾತ್ ಪರಮಾತ್ಮ, ನಿಜವಾದ ರೂಪ ಅವನದು. ಸರಿನಾ? ಅನಾತ್ಮರು ಬ್ರಹ್ಮನ ರೂಪ ಎರಡು ಅಂತ ಹೇಳಿ, ಒಂದು ಆತ್ಮ ಅಂತ ಹೇಳಿ ಇನ್ನೊಂದು ಅನಾತ್ಮ ಅಂತ ಹೇಳ್ತಾರೆ. ಆತ್ಮ ಇಸ್ ಈಕ್ವಲ್ ಟು ಪರಬ್ರಹ್ಮನಾರಾಯಣ, ಅಂದ್ರೆ ಶುದ್ಧವಾದ ರೂಪ. ಅನಾತ್ಮ ಅಂತೇಳಿ ಜೀವರು. ಬ್ರಹ್ಮನ ಎರಡು ರೂಪ ಅಂತೇಳಿ ಜೀವರು ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಪರಮಾತ್ಮನ ಅಂಶಭೂತರು ಜೀವರು ಅಂತ. ಅದರಿಂದಾಗಿ ಪರಮಾತ್ಮನ ಎರಡು ರೂಪಗಳು ಅಂತ ಅರ್ಥ. ಅರ್ಥ ಆಯ್ತು. ಸರಿನಾ? ಸರಿ ಸರಿ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಶ್ರೀಕಾಂತ್ ಅವರೇ, ಸ್ಕ್ರೀನ್ ಶೇರ್ ಮಾಡ್ತೀರಾ? ಒಂದು ವೇಳೆ ನೀವು, ಆಯ್ತಪ್ಪ ನಿಂದನ್ನೇ ಇಟ್ಕೊಂಡ್ಬಿಡೋಣ, ಆತ್ಮಶಬ್ದ ವಾಚ್ಯನಾದವನು ಜೀವ ಅಂತಲೇ ಇಟ್ಕೊಂಡ್ರೆ ದೊಡ್ಡ ಬಾಧಕ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಒಪ್ಕೊಳ್ಳೋಣ, ನಿಜ, ನೀವು ಹೇಳೋದು ನಿಜ. ಆತ್ಮಶಬ್ದ ವಾಚ್ಯತ್ವವು ಜೀವನಲ್ಲೂ ಇದೆ, ಒಪ್ಕೊಳ್ಳೋಣ. ಆದರೆ ನೀವೇನಾದರೂ ಆತ್ಮಶಬ್ದ ವಾಚ್ಯನಾದವನು ಜೀವ ಅಂತ ಹೇಳಿದರೆ ಮೋಕ್ಷ ಸಿಗೋದಿಲ್ಲ ರೀ, ಬಹಳ ಕಷ್ಟ ಇದೆ. ಅದಕ್ಕೆ ಮುಂದಿನ ಸೂತ್ರ ಹೊರಟಿದೆ, ಎಲ್ಲರೂ ಹೇಳಬೇಕು. ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಶ್ರೀಕಾಂತ್ ಮೈಕು ಇದಾಗಿದೆ, ಆನ್ ಆಗಿದೆ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಇಲ್ಲಿ ಎರಡು ಶಬ್ದಾತ್ಮಕವಾದ ಸೂತ್ರ. ಕೆಲವೊಂದು ಅನೇಕ ಶಬ್ದಗಳಿರ್ತದೆ, ಇನ್ನು ಕೆಲವೊಂದರಲ್ಲಿ ಎರಡೇ ಇರ್ತದೆ. ಅನಚಿಚ, ಈ ರೀತಿ ಅನೇಕ ಸೂತ್ರಗಳಿವೆ. ಅದು ವ್ಯಾಕರಣ ಸೂತ್ರ, ಕ್ಷಮಿಸಿ, ನಾನು ಸ್ವಲ್ಪ ತಪ್ಪು ಹೇಳಿದೆ. ಇನ್ನ ಕೆಲವೊಂದು ಸೂತ್ರಗಳಲ್ಲಿ ಒಂದೇ ಒಂದು ಶಬ್ದ ಇರ್ತದೆ, ಸ್ವಾಪ್ಯಯಾತ್ ಅಂತ ಒಂದೇ ಒಂದು ಸೂತ್ರ, ಹೀಗೆಲ್ಲ ಇರ್ತದೆ. ಆಯ್ತಾ? ಆದ್ರಿಂದ ಈ ಸೂತ್ರದಲ್ಲಿ ಎರಡು ಶಬ್ದ ಇದೆ. ಇದರ ಅರ್ಥ ಏನು ಅಂತ ನೋಡೋಣ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ತನ್ನಿಷ್ಠಸ್ಯ, ಆತ್ಮಶಬ್ದವಾಚ್ಯನಾದ ಮುಖ್ಯವಾಚ್ಯನಾದ ಪರಮಾತ್ಮನಲ್ಲಿ ಭಕ್ತಿ ಮಾಡುವುದರಿಂದ ಮೋಕ್ಷೋಪದೇಶಾತ್, ಮೋಕ್ಷದ ಉಪದೇಶ ಇದೆ. ಅರ್ಥಾತ್ ಆತ್ಮಶಬ್ದವಾಚ್ಯನಾದ ಪರಮಾತ್ಮನಲ್ಲಿಯೇ ಯಾರು ನಿಜವಾದ ಭಕ್ತಿಯನ್ನು ಮಾಡ್ತಾರೋ ಅವರಿಗೇನೇ ಮೋಕ್ಷವು ಉಪದಿಷ್ಟವಾಗಿದೆ. ಹೊರತು ಆತ್ಮಶಬ್ದವಾಚ್ಯನಾದ ಅಮುಖ್ಯವಾಚ್ಯನಾದ ಜೀವನಲ್ಲಿ ನಾವು ಭಕ್ತಿ ಮಾಡೋದ್ರಿಂದ ಮೋಕ್ಷ ಉಪದೇಶ ಇಲ್ಲ, ಮೋಕ್ಷ ಎಂಬುದು ಸಿಗೋದಿಲ್ಲ. ಹೊರಟಿರೋದೇ ಮೊದಲಲ್ಲ ನಾವು. ಅತಃ ಮೋಕ್ಷರೂಪ ಪ್ರಯೋಜನ ಸದ್ಭಾವಾತ್ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ, ಮೊದಲ ಸೂತ್ರ. ಪ್ರಯೋಜನ ಇರೋದರಿಂದಾಗಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ. ಆದ್ದರಿಂದ ಇಲ್ಲಿ ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ, ಹೊರತು ಜೀವನಲ್ಲ. ಭಾಷ್ಯ ನೋಡಿ. ನಹಿ ಗೌಣಾತ್ಮಾನಿಷ್ಠಸ್ಯ ಮೋಕ್ಷಃ, ಹೇಳಬೇಕೆಲ್ಲರೂ. ನಹಿ ಗೌಣಾತ್ಮಾನಿಷ್ಠಸ್ಯ ಮೋಕ್ಷಃ. ಮುಂದಿನ ಶ್ಲೋಕ ಹೇಳಿ. ಯಸ್ಯಾನುವಿತ್ತಃ ಪ್ರತಿಬುದ್ಧ ಆತ್ಮ
ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟಃ ಸ ವಿಶ್ವಕೃತ್ ಸ ಹಿ ಸರ್ವಸ್ಯ ಕರ್ತಾ ತಸ್ಯ ಲೋಕಃ ಸ ಉಲೋಕ ಏವ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಹಿ ಗೌಣಾತ್ಮಾನಿಷ್ಠಸ್ಯ ಮೋಕ್ಷಃ. ಗೌಣಾತ್ಮ ಅಂದರೆ ಯಾರು ಹೇಳಿ ನೋಡೋಣ. ಹಿಂದೆ ತಾನೇ ಹೇಳಿದ್ದೆ, ಗೌಣಾತ್ಮ ಅಂತಂದರೆ ಗುಣಗಳಿಂದ ಬದ್ಧನಾದವನು ಗೌಣ. ಹಾಗಾದರೆ ಯಾರು ಗೌಣಾತ್ಮ ಅಂದರೆ? ನಾವು ಪರಮಾತ್ಮ. ನಾವು ಜೀವನು. ಅದನ್ನು ನೆನ್ಪಿಟ್ಕೊಳ್ಬೇಕು. ಜೀವನು. ಗೌಣ ಇಸ್ ಇಕ್ವಲ್ ಟು ಗುಣಬದ್ಧ, ಗೌಣಾತ್ಮ ಇಸ್ ಇಕ್ವಲ್ ಟು ಜೀವ. ನಹಿ ಗೌಣಾತ್ಮನಿಷ್ಠಸ್ಯ ಮೋಕ್ಷಃ. ಗೌಣಾತ್ಮನಲ್ಲಿ ನಿಷ್ಠಸ್ಯ ನಿಶ್ಚಲವಾದ ಭಕ್ತಿ ಮಾಡೋದ್ರಿಂದಾಗಿ ಮೋಕ್ಷ ಇಲ್ಲ. ನ ಮೋಕ್ಷ ನಹಿ ಗೌಣಾತ್ಮನಿಷ್ಠಸ್ಯ ಮೋಕ್ಷಃ. ಯಾರಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಯಸ್ಯಾನುವಿತ್ತಃ ಪ್ರತಿಬುದ್ಧ ಆತ್ಮ. ಇಲ್ಲಿ ಪ್ರತಿಬುದ್ಧ ಅಂತಂದ್ರೆ ಜ್ಞಾನರೂಪನಾದ ಅಂತ ಅರ್ಥ. ಯಸ್ಯಾನುವಿತ್ತಃ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟಃ. ಇಲ್ಲಿ ಆತ್ಮ ಅಂತಂದ್ರೆ ಪರಮಾತ್ಮ. ಆತ್ಮ ಅಂದರೆ ಪರಮಾತ್ಮನೇನೆ. ಆತ್ಮಶಬ್ದ ಡೆಫಿನೇಷನ್ ಹಿಂದೆ ಕೇಳಿದ್ದೀರಿ. ಅವನು ಎಲ್ಲಿದ್ದಾನೆ ಗೊತ್ತಾ? ಅಸ್ಮಿನ್ ಸಂದೋಹೇ ಗಹನೆ. ಅಸ್ಮಿನ್ ಸಂದೋಹೆ ಅಂತಂದ್ರೆ ಹೃದಯದಲ್ಲಿ ಅಂತ ಅರ್ಥ. ಸಂದೋಹ ಅಂತಂದ್ರೆ ಹೃದಯವೆಂಬ ಗಹನೆ, ಗುಹೆಯಲ್ಲಿ ಪ್ರವಿಷ್ಟನಾಗಿದ್ದಾನೆ ಪರಮಾತ್ಮ. ಗುಹೆಯಲ್ಲಿ ಪ್ರವಿಷ್ಟನಾಗಿದ್ದಾನೆ ಪರಮಾತ್ಮ. ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟಃ. ಅಥವಾ ಹೇಗಿದ್ದಾನೆ? ಸಹ ವಿಶ್ವಕೃತ್. ಜಗತ್ತನ್ನು ಸೃಷ್ಟಿ ಮಾಡಿದವನು ಅವನು. ಸಹ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ. ಅವನ ಒಂದು ಇಚ್ಛೆಯಿಂದಲೇನೆ ಎಲ್ಲ ಕ್ರಿಯೆಗಳು ಆಗೋದು. ಹಾಗಾದ್ರೆ ಎಲ್ಲ ಕ್ರಿಯೆಗಳಿಗೆ ಕರ್ತೃ ಯಾರು? ಅವನೇ. ಸಹಿ ಸರ್ವಸ್ಯ ಕರ್ತ. ಅವನೇ ಎಲ್ಲ ಕ್ರಿಯೆಯನ್ನು ಒಳಗಡೆ ನಿಂತು ಮಾಡಿಸುವಂಥದ್ದು. ಯಸ್ಯ ಆತ್ಮ ಅನುವಿತ್ತಃ. ಯಾರು? ಯಸ್ಯ ಅಂತಂದರೆ ಯಾವ ಭಕ್ತನಿಗೆ. ಯಸ್ಯ ಆತ್ಮ ಅಂತಿದೆ ನೋಡಿ. ಯಸ್ಯಾನುವಿತ್ತಃ. ಯಸ್ಯ ಅದನ್ನು ಮೊದಲಿಗೆ ಹೋಗಬೇಕು. ಶ್ಲೋಕದ ಮೊದಲು ಯಸ್ಯಾನುವಿತ್ತಃ ಅಂತ ಇದೆ. ಅದನ್ನು ಈಗ ಅನ್ವಯ ಮಾಡ್ಕೊಳ್ಬೇಕು. ಯಸ್ಯ ಯಾವ ಭಕ್ತನಿಗೆ ಅಂತರ್ಥ. ಯಸ್ಯ ಯಾವ ಭಕ್ತನಿಗೆ. ಆತ್ಮ ಅಂತಂದರೆ ಅಂತಃಪ್ರೇರಕನಾಗಿ ಇದ್ದಾನೋ, ಅಂತಃಪ್ರೇರಕನಾಗಿ ಇದ್ದಾನೋ ಅಥವಾ ಅನುವಿತ್ತಃ ಜ್ಞಾತನಾಗುತ್ತಾನೋ ಅವನು ಭಕ್ತರಿಗೆ ಮಾತ್ರ ಕಾಣಿಸೋದು. ಅನುವಿತ್ತಃ ದರ್ಶನ ಕೊಡುತ್ತಾನೋ ಅಂತಹ ಭಕ್ತನಿಗೆ ಸೌಲೋಕ ಏವ. ಸೌಲೋಕ ಏವ ಅಂತಂದರೆ ಅವನ ಲೋಕವೇನೇ ಸಿಗ್ತದೆ ಅವನಿಗೆ. ಏನು ಅವನ ಲೋಕ? ಪರಮಾತ್ಮನ ಲೋಕ ಯಾವುದು? ವೈಕುಂಠ. ವೈಕುಂಠವೇನೇ ಸಿಗೋದು. ಹಾಗಾದರೆ ಪ್ರತಿಬುದ್ಧ ಆತ್ಮ. ಆ ಪ್ರತಿಬುದ್ಧ ಅಂತಂದರೆ ಜ್ಞಾನರೂಪನಾದ ಆ ಒಬ್ಬ ಪರಮಾತ್ಮ ಎಲ್ಲಿದ್ದಾನೆ? ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟಃ. ಆ ಜೀವನ ಹೃದಯವೆಂಬ ಗುಹೆಯಲ್ಲಿ ಇದ್ದಾನೆ. ಅವನು ಹೇಗಿದ್ದಾನೆ? ಸಹ ವಿಶ್ವಸ್ಯ ಕರ್ತ ಸರ್ವಸ್ಯ ಕರ್ತ. ವಿಶ್ವಸ್ಯ ಸ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ. ಎಲ್ಲ ಕ್ರಿಯೆಗಳ ಮುಖ್ಯ ಕಾರಣ ಅವನೇ. ಅವನೇ ಕರ್ತೃ. ತಸ್ಯ ಲೋಕಃ ಸೌಲೋಕ ಏವ. ಯಸ್ಯ ಯಾವೊಬ್ಬ ವ್ಯಕ್ತಿಗೆ ಅವನು ಅನುವಿತ್ತಃ ಅವನ ನಿಜವಾದ ರೂಪವನ್ನು ತೋರಿಸಲ್ಪಡ್ತಾನೋ ಆ ವ್ಯಕ್ತಿಗೆ ಸೌಲೋಕ ಏವ ಅವನ ಲೋಕವೇನೆ ಅಷ್ಟೇ. ಅರ್ಥಾತ್ ಮೋಕ್ಷವೇನೇ ಸಿಗತ್ತೆ ಅಂತ ಇದರ ಅರ್ಥ. ಇತಿ ಆತ್ಮನಿಷ್ಠಸ್ಯ ಮೋಕ್ಷ ಉಪದಿಶ್ಯತೆ.
ಆತ್ಮಶಬ್ದ ವಾಚ್ಯನಾದ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿ ಮಾಡೋದರಿಂದಾಗಿ ಮೋಕ್ಷ ಅಂತ ಉಪದೇಶ ಮಾಡುತ್ತೆ ಹೊರತು ಆತ್ಮ ಅಮುಖ್ಯ ವಾಚ್ಯನಾದ ಆತ್ಮಶಬ್ದದಿಂದ ಅಮುಖ್ಯ ವಾಚ್ಯನಾದ ಜೀವನಲ್ಲಿ ನಾವು ಭಕ್ತಿ ಮಾಡೋದ್ರಿಂದಾಗಿ ಮೋಕ್ಷ ಎಂಬುವಂಥದ್ದು ಇಲ್ಲ ಅಂತ ಅರ್ಥ. ಮುಂದೆ ನೋಡಿ, ಅಯಮಾತ್ಮ ಬ್ರಹ್ಮ. ನೋಡಿ, ಅಯಮಾತ್ಮ, ಈ ಆತ್ಮ ಬೇರೆ ಯಾರು ಅಲ್ಲ, ಬ್ರಹ್ಮ. ಬೃಹಂತೋ ಗುಣಾಃ ಯಸ್ಮಿನ್ ಇತಿ ಬ್ರಹ್ಮ. ಅನೇಕ ಗುಣಗಳು ಯಾರಿದ್ದನವನು ಬ್ರಹ್ಮ. ಹಾಗಾದರೆ ಅದು ಪರಮಾತ್ಮನೇನೆ, ಅವನೇ ಆತ್ಮಶಬ್ದ ವಾಚ್ಯನಾದವನು. ಅವನು ನೋಡಿ ಮುಂದೆ ಹೇಳ್ತಾರೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಅವನನ್ನು ಏನೇನಂತ ಕರೀತಾರೆ? ಬ್ರಹ್ಮ ಅಂತ ಕರೀತಾರೆ. ಕ್ಷಮಿಸಿ, ಹೇಳಬೇಕು ನೀವು. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಭಾಗವತದಲ್ಲಿ ಬರುವಂತಹ ಶ್ಲೋಕ, ಅಲ್ಲೇ ಬರುವಂಥದ್ದು. ಅನಸೂಯ ಮತ್ತು ಅತ್ರಿ ಋಷಿಗಳ ಮಕ್ಕಳ ಬಗ್ಗೆ ಬರುವಂಥದ್ದು. ಆ ಪರಮಾತ್ಮನ ಏನನ್ನು ಕರೀತಾರೆ ಅಂತಂದರೆ ಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ಭಗವಾನ್ ಅಂತ ಕರೀತಾರೆ ಅವನನ್ನ. ದತ್ತಂ ದುರ್ವಾಸಸಂ ಸೋಮಂ. ಅನಸೂಯೆಗೆ 3 ಜನ ಮಕ್ಕಳು. ದತ್ತಾತ್ರೇಯ. ನಿಮಗೆ ದತ್ತಾತ್ರೇಯ ಎಲ್ಲರ ಚಿತ್ರ ನೋಡಿದಿರಾ? ಹೇಗಿರುತ್ತೆ ಅದು ಹೇಳಿ ನೋಡೋಣ. 3 ಮುಖ ಇರುತ್ತೆ, 3 ತಲೆ ಇರುತ್ತೆ. 3 ತಲೆ ಇರ್ತದೆ. ಒಬ್ಬನೇ ವ್ಯಕ್ತಿಗೆ 3 ತಲೆ. ಯಾರೋ ಶತಮೂರ್ಖರು ಮಾಡಿರುವಂತಹ ಚಿತ್ರ ಅದು. 3 ಜನ ಮಕ್ಕಳು ಅನಸೂಯಾದೇವಿಗೆ, ಭಿನ್ನ ಭಿನ್ನರಾಗಿ, ಬೇರೆ ಬೇರೆ ದೇಹ, ಬೇರೆ ಬೇರೆ ತಲೆ. ದತ್ತಾತ್ರೇಯ ಒಬ್ಬನಿಗೆ ನಾವು ದತ್ತಾತ್ರೇಯ ಅಂತ ಕರೆದು ಬಿಡ್ತೇವೆ. ಅತ್ರಿ ಋಷಿಗಳ ಮಗ, ಆದ್ದರಿಂದಾಗಿ ಅವನು ದತ್ತ ಆತ್ರೇಯ. ಇನ್ನೊಬ್ಬ, ಅವನಿಗೆ ಅತ್ರಿ ಋಷಿಗಳು ತಪಸ್ಸು ಮಾಡಿ ಕೇಳ್ತಾರೆ, ಪರಮಾತ್ಮನ ಒಂದು ಸೃಷ್ಟಿ ಸ್ಥಿತಿ ಲಯ ರೂಪವಾದ ಅದೇ ಪರಮಾತ್ಮ ರೂಪವೇ ನನಗೆ ಬೇಕು ಅಂತ. ಪರಮಾತ್ಮ ಹೇಳ್ತಾನೆ, ಈ ಸೃಷ್ಟಿ ಮಾಡೋದು ನಾನೇ, ಎಲ್ಲರಲ್ಲೂ ನಿಂತು ಸೃಷ್ಟಿ ಮಾಡೋದು ನಾನೇ, ಸ್ಥಿತಿ ಮಾಡೋದು ಸ್ವತಂತ್ರ ಅಂದರೆ ಮುಖ್ಯವಾಗಿ ನಾನೇ, ಲಯ ಮಾಡೋದು ನಾನೇ, ಎಲ್ಲವೂ ಕೂಡ. ಆದರೂ ಅವರವರಿಗೆ ಒಂದು ನಿಯಮ, ಅವರಿಗೊಂದು ಕೆಲಸ ಕೊಟ್ಟಿದ್ದೇನೆ, ಅವರಲ್ಲಿ ನಿಂತು ನಾನು ಮಾಡ್ತೇನೆ. ಸೃಷ್ಟಿ ಮುಖನೇ ಕೊಟ್ಟಿದ್ದೇನೆ, ಸ್ಥಿತಿ ಸ್ವತಃ ನಾನೇ ಮಾಡ್ತೇನೆ, ಲಯ ರುದ್ರದೇವರಿಗೆ ಕೊಟ್ಟಿದ್ದೇನೆ. ಹಾಗಾದರೆ ನಿಮಗೆ 3 ಜನ ಮಕ್ಕಳೇ ಆಗ್ತಾರೆ ಅಂತ. ಪರಮಾತ್ಮ ಹುಟ್ಟಬೇಕಲ್ಲ, ಮೊದಲಿಗೆ ದತ್ತನಾಗಿ ಹುಟ್ಟಿದ, ದತ್ತ ಆತ್ರೇಯ. ರುದ್ರ ಹುಟ್ಟಿದ ದುರ್ವಾಸರಾಗಿ, ದುರ್ವಾಸ ಆತ್ರೇಯ. ಚತುರ್ಮುಖ ಬ್ರಹ್ಮ ಹುಟ್ಟಬೇಕು, ಬ್ರಹ್ಮ ಅವತಾರ ಇಲ್ಲ. ಅದರಿಂದಾಗಿ ಚಂದ್ರ ಹುಟ್ಟುತ್ತಾನೆ, ಚಂದ್ರನಲ್ಲಿ ಬ್ರಹ್ಮನ ಆವಿಷ್ಟನಾಗಿ ಹುಟ್ಟುತ್ತಾನೆ. ಸೋಮ ಆತ್ರೇಯ. 3 ಜನ ಬೇರೆ ಬೇರೆ ಅವರು, ದತ್ತಾತ್ರೇಯ, ದುರ್ವಾಸಾತ್ರೇಯ, ಸೋಮಾತ್ರೇಯ ಅಂತ 3 ಜನ ಮಕ್ಕಳು. ನಾವೆಲ್ಲ ಏನು ಒಂದೇ ದೇಹಕ್ಕೆ 3 ತಲೆ ಅಂತ, ಭಿನ್ನ ಭಿನ್ನವಾದದ್ದವೆಲ್ಲ. ಹೀಗೆ ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವ. ನೋಡಿ, ಇಲ್ಲಿ ದತ್ತ ಅಂತ ಹೇಳಿದ್ರು, ದುರ್ವಾಸ ಅಂತ ಹೇಳಿದ್ರು, ಸೋಮ ಅಂತ ಹೇಳಿದ್ರು. ಮುಂದೆ ಹೇಳ್ತಿದ್ದಾರೆ ಆತ್ಮೇಶ ಬ್ರಹ್ಮ ಸಂಭವ. ಕ್ರಮವಾಗಿ ದತ್ತ ಯಾರಾಗಿ ಹುಟ್ಟಿದ್ದು? ಆತ್ಮನೇ ದತ್ತನಾಗಿ ಹುಟ್ಟಿದ. ದುರ್ವಾಸ ಯಾರಾಗಿ ಹುಟ್ಟಿದ್ದು? ಈಶ, ಈಶ್ವರ, ಶಿವ, ಶಿವನೇ ದುರ್ವಾಸ ಆಗಿ ಹುಟ್ಟಿದ. ಸೋಮ ಯಾರಾಗಿ ಹುಟ್ಟಿದ್ರು? ಬ್ರಹ್ಮನ ಆವಿಷ್ಟನಾಗಿ ಸೋಮ ಹುಟ್ಟಿದ. ಆತ್ಮೇಶ ಬ್ರಹ್ಮ ಸಂಭವ. ಹಾಗಾದ್ರೆ ದತ್ತ ನಾರಾಯಣನ ರೂಪ, ಅಲ್ಲಿ ಆತ್ಮಶಬ್ದ ಪ್ರಯೋಗ ಇದೆ. ಹಾಗಾದರೆ ಆತ್ಮಶಬ್ದವಾಚ್ಯನಾದವನು ನಾರಾಯಣನೇ, ಪರಮಾತ್ಮನೇ ಆಗ್ತಾನೆ ಹೊರತು ಜೀವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆಲ್ಲಿ ಹುಡುಕ್ತಾರೆ, ಬರೀ ಒಂದು ಆತ್ಮಶಬ್ದವಾಚ್ಯನವನು ಪರಮಾತ್ಮ ಅಂತ ಹೇಳಿಕ್ಕೆ.
ಆತ್ಮ ಈಶ ಬ್ರಹ್ಮ ಹೀಗೆ ಹುಟ್ಟುತ್ತಾರೆ. ಆದ್ದರಿಂದ ಆತ್ಮಶಬ್ದ ವಾಚ್ಯತ್ವ ಪರಮಾತ್ಮನಲ್ಲಿಯೇ ಇದೆ ಹೊರತು, ವಿಷ್ಣುವಲ್ಲೇ ಇದೆ ಹೊರತು ಇನ್ಯಾರಲ್ಲೂ ಇಲ್ಲ, ಜೀವನಲ್ಲಿ ಇಲ್ಲ. ನೀವು ಜೀವನಲ್ಲಿದೆ ಅಂತಂದ್ರೆ ಮೋಕ್ಷ ಸಿಗೋದಿಲ್ಲ, ಬಿಟ್ಟು ಬಿಡ್ರಿ ಹೀಗೆ. ಅದರಿಂದಾಗಿ ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ, ಜೀವ ಸರ್ವಥಾ ಆಗುವುದಿಲ್ಲ. ಮುಂದೆಯೂ ಹೇಳ್ತಾರೆ, ಈ ಒಂದು ಚೇತನ ಸ್ವಭಾವ ಏನಿದೆ ಮುಂದೆ ಹೇಳಿ, ಚೇತನಸ್ತು ದ್ವಿಧಾ ಪ್ರೋಕ್ತಃ ಜೀವ ಆತ್ಮೇತಿ ಚ ಪ್ರಭೋ ಜೀವ ಬ್ರಹ್ಮಾದಯಃ ಪ್ರೋಕ್ತ ಆತ್ಮೈಕಸ್ತು ಜನಾರ್ದನಃ ಇತರೇಷಾಂ ಆತ್ಮಶಬ್ದಸ್ತು ಸೋಪಚಾರಃ ಪ್ರಯುಜ್ಯತೆ. ಇತರೇಷಾಂ ಆತ್ಮಶಬ್ದಸ್ತು ಸೋಪಚಾರಃ ಪ್ರಯುಜ್ಯತೆ. ತಸ್ಯಾತ್ಮನೋ ನಿರ್ಗುಣಸ್ಯ ಜ್ಞಾನಾನ್ ಮೋಕ್ಷ ಉದಾಹೃತಃ. ಸಗುಣಾಸ್ತ್ವಪರೇ ಪ್ರೋಕ್ತಾಃ ತಜ್ಞಾನಾನ್ನೈವ ಮುಚ್ಯತೆ. ಪರೋ ಹಿ ಪುರುಷೋ ವಿಷ್ಣುಃ ತಸ್ಮಾನ್ ಮೋಕ್ಷಃ ಸತ ಸ್ಮೃತಃ ಇತಿ ಪಾದ್ಮೆ. ಪದ್ಮಪುರಾಣದಲ್ಲೂ ಹೇಳ್ತಾ ಇದ್ದಾರೆ ಹೀಗೀಗಿದೆ ಅಂತ. ಏನಿದು? ಚೇತನ ಎರಡು ವಿಧ, ಒಂದು ಜೀವ, ಇನ್ನೊಂದು ಆತ್ಮ ಅಂತ. ಚೇತನಸ್ತು ದ್ವಿಧಾ ಪ್ರೋಕ್ತಃ ಜೀವ ಆತ್ಮೇತಿ ಚ ಪ್ರಭೋ. ಜೀವ ಮತ್ತು ಆತ್ಮ ಅಂತ ಹೇಳಿ ಎರಡು ವಿಧ. ಜೀವ ಕೆಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ, ಜೀವ ಬ್ರಹ್ಮಾದಯೋ ಪ್ರೋಕ್ತಾಹ. ಚತುರ್ಮುಖನಿಂದ ಶುರು ಮಾಡಿ ನಾವೆಲ್ಲರೂ ಕೂಡ ಜೀವರು. ಹಾಗಾದರೆ ಆತ್ಮ ಯಾರು? ಆತ್ಮ ಆತ್ಮೈಕಸ್ತು ಜನಾರ್ದನ. ಆತ್ಮ ಅಂತಂದರೆ ಜನಾರ್ದನ ಮಾತ್ರ, ವಿಷ್ಣು ಮಾತ್ರ ಆತ್ಮಶಬ್ದ ವಾಚ್ಯನಾದವನು, ಇನ್ಯಾರೂ ಆಗಲಿ ಸಾಧ್ಯ ಇಲ್ಲ. ಅಲ್ಲ ಮತ್ತದೇ ಆತ್ಮಶಬ್ದ ಇತರರಲ್ಲಿ ಕಂಡಿದೆ ಅಂತ ಹೇಳಿದರೆ ಸೋಪಚಾರ ಪ್ರಯುಜ್ಯತೆ, ಅಮುಖ್ಯವಾಗಿ ಪ್ರಯೋಗ ಮಾಡ್ತೇವೆ. ಈಗ ನಮ್ಮ ಕ್ಲಾಸಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ಬಹಳ ಮಡಿ 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 ಮಾಡ್ತಾ ಇದ್ದ. ದಿನನಿತ್ಯ ಪೂಜೆ ಮಾಡೋದು, ಯಾವಾಗಲೂ ಸ್ವಲ್ಪ ಹರಟೆ ಮಾತು ಎಲ್ಲ ಕಡಿಮೆನೇ ಇರೋದು. ಅದಕ್ಕೆ ನಾವು ಅವನಿಗೆ ಸ್ವಾಮಿಗಳು ಸ್ವಾಮಿಗಳು ಅಂತ ಕರಿತಿದ್ವಿ, ಸ್ವಾಮಿ ಸ್ವಾಮಿ ಅಂತ. ಆಗ ನಿಜವಾದ ಸ್ವಾಮಿನ ಅವನು ಅಲ್ಲ. ಸ್ವಾಮಿ ಶಬ್ದದ ಅಮುಖ್ಯವಾದ ಪ್ರಯೋಗ ಅವನಲ್ಲಿ. ಯಾಕೆ? ಸ್ವಲ್ಪ ಆದರೂ ಈ ರೀತಿಯೆಲ್ಲ ಮಾಡ್ತಾನೆ ಅಂತ. ನಿಜವಾದ ಸ್ವಾಮಿಗಳು ಯಾರು ಪೀಠದಲ್ಲಿ ಕುಳಿತಿರ್ತಾರೋ ಅವರೇ ನಿಜವಾದ ಸ್ವಾಮಿಗಳು. ಹಾಗೆ ಇಲ್ಲಿ ಜೀವನನ್ನ ಆತ್ಮ ಅಂತ ಯಾಕೆ ಕರಿತೇವೆ? ಸ್ವಲ್ಪ ಇವನು ಕೂಡ ಬೇಕಾದ ಕೆಲಸವನ್ನು ಮಾಡ್ತಾನೆ, ಕ್ರಿಯಾತ್ಮಕನಾಗಿದ್ದಾನೆ ಜೀವ ಅಂತ ಆತ್ಮ ಅಂತ ಕರಿತೇವೆ. ನಿಜವಾದ ಆ ಜೀವನಲ್ಲಿಯೂ ಕೂಡ ಕ್ರಿಯಾತ್ಮಕ ಶಕ್ತಿಯನ್ನು ತಂದು ಕೊಡೋದು ಆ ನಿಜವಾದ ಪರಮಾತ್ಮ. ಆದ್ದರಿಂದಾಗಿ ಆತ್ಮಶಬ್ದ ವಾಚ್ಯನಾದವನು ಆ ಪರಮಾತ್ಮನೇನೆ ಮುಖ್ಯವಾಗಿ, ಇವನಲ್ಲಿ ಅಮುಖ್ಯವಾದ ಪ್ರಯೋಗ ಅಂತ ಅದನ್ನು ಹೇಳಿದ್ದು. ಇತರೇಷಾಂ ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ ತಸ್ಯಾತ್ಮನೋ ನಿರ್ಗುಣಸ್ಯ. ನೋಡ್ರಿ, ತಸ್ಯ ಆತ್ಮನಃ ನಿರ್ಗುಣಸ್ಯ ಜ್ಞಾನಾನ್ ಮೋಕ್ಷ ಉದಾಹೃತಃ. ಅವ ಆತ್ಮ ಹೇಗಿದ್ದಾನೆ ಮತ್ತೆ ಒತ್ತಿ 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 ಹೇಳ್ತಾ ಇದ್ದಾರೆ. ಮನಸ್ಬೋದು ಹೇಳಿದ್ದೇ ವಿಷಯವನ್ನು ಹೇಳ್ತಾ ಕರಣಾರ್ಥಂ ಅಭ್ಯಾಸ. ಪುನಃ 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 ಅದನ್ನೇ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆತ್ಮಶಬ್ದವಾಚ್ಯನಾದವನು ವಿಷ್ಣುವೇ ಆಗ್ತಾನೆ ಹೊರತು ಜೀವ ಸರ್ವಥಾ ಆಗೋದಿಲ್ಲ.
ಆತ್ಮನಃ ನಿರ್ಗುಣಸ್ಯ. ನಿರ್ಗುಣ ಅಂದ್ರೇನು? ಗುಣವೇ ಇಲ್ಲ ಅಂತಲ್ಲ. ಯಾವ ಗುಣ ಇಲ್ಲ ಪರಮಾತ್ಮನಲ್ಲಿ? ಹಿಂದೆ ಹೇಳಿದ್ದೇನೆ. ತ್ರಿಗುಣ. ಸತ್ ರಜಸ್ ತಮಸ್. ಶಬಾಷ್ ಶಬಾಷ್. ಸತ್ವರ್ಜಸ್ತಮೋ ಗುಣಗಳು ಅವನಲ್ಲಿ ಇಲ್ಲ. ಅಂಥವನ ನಿರ್ಗುಣಸ್ಯ ಜ್ಞಾನಾತ್ ಮೋಕ್ಷ ಉದಾಹೃತಃ. ಆ ಸತ್ವರಜಸ್ತಮೋ ಗುಣಗಳ ರಹಿತನಾದ ಆ ಪರಮಾತ್ಮನ ಜ್ಞಾನದಿಂದಲೇನೆ ಮೋಕ್ಷ ಉದಾಹೃತಃ. ಮೋಕ್ಷ ಸಿಗತ್ತೆ ಹೊರತು ಈ ಸಗುಣನಾದ ಜೀವನಲ್ಲಿ ಭಕ್ತಿ ಆದರಗಳು ಮಾಡೋದ್ರಿಂದಾಗಿ ಏನೂ ಸಿಗೋದಿಲ್ಲ. ಸದ್ಗುಣ ಸ್ತಪರೇ ಪ್ರೋಕ್ತಾಹ. ಸದ್ಗುಣ ಸ್ತಪರೇ ಪ್ರೋಕ್ತ. ಸದ್ಗುಣ ಅಂತಂದ್ರೆ ಅಪರೆ, ಈ ಜೀವನರು. ತಜ್ಞಾನ ನೈವ ಮುಚ್ಚತೆ. ಅವನ ಒಂದು ಜ್ಞಾನದಿಂದ ಮೋಕ್ಷ ಸಿಗೋದಿಲ್ಲ. ನ ಮುಚ್ಚತೆ, ಮೋಕ್ಷ ಅವನಿಗೆ ಸರ್ವಥಾ ಸಿಗೋದಿಲ್ಲ. ಪರೋಹಿ ಪುರುಷೋ ವಿಷ್ಣು. ಶ್ರೇಷ್ಠನಾದವನು ಆ ಪುರುಷನೇನೇ ಹೊರತು ಪುರುಷನ ಶಬ್ದವಾಚ್ಯನಾದ ಆ ಪರಮಾತ್ಮನೇನೇ. ತಸ್ಮಾನ್ ಮೋಕ್ಷ ಸತಸ್ಮೃತಃ. ಆದ್ದರಿಂದಾಗಿ ಆ ಮೋಕ್ಷ ಅವನ ದೆಸೆಯಿಂದಲೇ ಆಗೋದೇ ಹೊರತು ಇನ್ಯಾರ ದೆಸೆಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆತ್ಮಶಬ್ದವಾಚ್ಯನಾದವನು ಅವನೇ. ಮತ್ತೆ ಕೊನೆ ತನಕ ಹೋಗೋಣ. ಆತ್ಮಶಬ್ದವಾಚ್ಯನಾದವನು ಅವನೇ, ಜೀವನಲ್ಲ. ಜೀವನಲ್ಲಿ ಮಾಡಿದ್ರೆ ನಮಗೆ ಮೋಕ್ಷ ಇಲ್ಲ. ಆತ್ಮಶಬ್ದವಾಚ್ಯನಾದ ವಿಷ್ಣು ಅಂತ ಉಪಾಸನೆ ಮಾಡಿದಾಗ ಮೋಕ್ಷ. ಆದ್ದರಿಂದಾಗಿ ಮೊದಲನೆಯ ಸೂತ್ರದಲ್ಲಿ ಅತಃ ಎನ್ನುವಂತಹ ಶಬ್ದ ಇದೆ. ಅತಃ ಅಂದರೆ ಮೋಕ್ಷರೂಪ ಪ್ರಯೋಜನ ಸದ್ಭಾವಾತ್. ಮೋಕ್ಷರೂಪ ಪ್ರಯೋಜನ ಯಾವಾಗಿದೆ? ಆತ್ಮಶಬ್ದವಾಚ್ಯನಾದ ಪರಮಾತ್ಮನ ಚಿಂತನೆಯನ್ನು ಮಾಡಿದಾಗ ನಮಗೆ ಮೋಕ್ಷ. ಇಲ್ಲ ಅಂದರೆ ಮೋಕ್ಷ ಸರ್ವಥಾ ಇಲ್ಲ. ಅದರಿಂದಾಗಿ ಮೋಕ್ಷರೂಪ ಪ್ರಯೋಜನ ಇರೋದರಿಂದಾಗಿ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅಂತ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಹರೇನಮ್ಮ. ಒಟ್ಟಾರೆ ಹೇಳ್ತಾ ಇರೋದು, ಇತರ ದೇವತೆಗಳದ್ದು ಇದು ಉಪಾಸನೆ ಮಾಡಬಾರ್ದು. ಮಾಡಿದ್ರೆ ನಿಮ್ಗೆ ಅವ್ರ ಲೋಕ ಸಿಕ್ಬೋದು, ಸ್ವರ್ಗ ಲೋಕ, ರುದ್ರನೋ ಸೂರ್ಯನೋ ಯಾವುದೋ ಬ್ರಹ್ಮನೋ. ಆದ್ರೆ ನಿಮ್ಗೆ ಮುಕ್ತಿ ಸಿಗಲ್ಲ. ನಾವು ಇದೆಲ್ಲ ಮಾಡ್ತಾ ಇರೋದು ಮುಕ್ತಿ ಒಂದು ಕಾಲದಲ್ಲಿ ಒಂದು 100 ಜನ್ಮಗಳಾದ್ಮೇಲೆ ಆದ್ರೂ ಸಿಕ್ಕಲಿ ಅಂತ. ಅದು ನಮ್ಮ ಉದ್ದೇಶ. ಅದು ಬಿಟ್ಬಿಟ್ಟು ನಾವು ಇದು ಅದು ಯಾರೋ ಆ ಬಾಬಾ ಈ ಬಾಬಾ ಅಂತ ಫಾಲೋ ಮಾಡ್ರೆ ಗೋವಿಂದ ಅಷ್ಟೇ. ಅದ್ಭುತ ಸರ್. ನಾನು ಅದನ್ನ ಹೇಳ್ಬೇಕಂತ ಮಾಡಿದ್ದೆ. ಹೌದು, ಈ ಬಾಬಾಗಳನ್ನ ಬಿಡಬೇಕು. ಪರಮಾತ್ಮನೇ ಬಾಬಾ ಅಂತ ಹೇಳಿ ಕರೆದು ವೈಕೊಂಡ ಕೊಡ್ತಾನೆ. ಎಲ್ಲರೂ ಟೋಪಿ ಹಾಕ್ತಾರಲ್ಲ, ಅದಕ್ಕೋಸ್ಕರ ಎಲ್ಲರೂ ಸೂಪರ್ ಸೂಪರ್. ನಿಜ. ಈ ಬಾಬಾಗಳನ್ನ ಬಿಟ್ಟಾಗ ಅವನೇ ಬಾಬಾ ಅಂತ ಕರೆದು ಕೊಡ್ತಾನೆ ವೈಕೊಂಠವನ್ನ. ಪುಣ್ಯ ಮಾಡಿರ್ಬೇಕ್ರಿ ನಮ್ಮಂತ ಯುಗತಿಯಲ್ಲಿ. ನಾವು ಫಣಿರಾಜ್ ಹೇಳಿದಾಗ ನಾವು ಪಾಮರರು. ಅದು ಯಾವಾಗ್ಲೂ ಅದು ಸ್ವಾಮಿ, ಅದು ಎವರ್ ಗ್ರೀನ್ ವರ್ಡ್. ಅದು ನಾವು ಅಷ್ಟೇ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ ಶ್ರೀಕೃಷ್ಣ ಅರ್ಪಣಮಸ್ತು.